ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವಾಗ ನಾನು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದ್ಬಿಟ್ಟು ಸಾಲದ ಬಗ್ಗೆ. ನೋಡಿ, ಸಾಲವೇ ಶೂಲ. ಸಾಲಕ್ಕೂ ಸಾವಿಗೂ ಒಂದೇ ಒಂದು ವರ್ಡು ಡಿಫ್ರೆನ್ಸು. ಬಟ್ ಆದರೂ ನಾವು ಸಾಲ ಮಾಡ್ತೀವಿ. ಅದು ಏನಕ್ಕೆ ಮಾಡ್ತೀವಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಆ ಸಾಲದಿಂದ ನಮಗೆ ಮುಂದೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಯಾರೂ ತಿಳ್ಕೊಳಲ್ಲ. ಯಾವುದಾದ್ರೂ ಸುಮ್ಮನೆ ಚಿಕ್ಕ ಚಿಕ್ಕ ರೀಸನ್ಗೂ ನಾವು ಏನಾದರೂ ಒಂದು ಸಾಲ ಮಾಡ್ತಾನೆ ಇರ್ತೀವಿ. ಸೊ ನೋಡಿ, ಇವಾಗ ಬೇರೆ ಏನೋ ಬೇಡ, ಈ ಜಸ್ಟ್ ನಾನು ಗಂಡು ಮಕ್ಕಳಿಗೆ ಹೇಳೋದು ಇವಾಗ. ಪಾಪ ಗಂಡು ಮಕ್ಕಳು ಇವಾಗ ಓದಿ ಮುಗಿಸಿರ್ತಾರೆ, ಅವ್ರಿಗೊಂದು ಕೆಲಸ ಅಂತ ಸಿಕ್ಕಿರುತ್ತೆ. ಮನೇಲಿ ಆಲ್ರೆಡಿ ಶುರುವಾಗ್ಬಿಟ್ಟಿರುತ್ತೆ. ಇವಾಗ ನೋಡಪ್ಪ, ಕೆಲಸ ಸಿಕ್ತು ನಿನಗಿವಾಗ ಮನೆ ಕಟ್ಟಬೇಕು, ಯಾಕಂದರೆ ಮನೆ ಕಟ್ಟಿಲ್ಲ ಅಂದರೆ ಏನು ಕೊಡಲ್ಲ ಅಂತ ಪಾಪ ಅವ್ರನ್ನ ಏನು ಮಾಡ್ತಾರೆ, ಒಂದು ವರ್ಷ ಅವರು ಕೆಲಸ ಮಾಡಿರಲ್ಲ. ಸೊ ಅವರನ್ನು ಏನಾದರೂ ಮಾಡಿ ಒಂದು ಪೇಮೆಂಟಲ್ಲಿ ಮಿನಿಮಮ್ ಅಂದರೂ 70% ಅದು EMI ಕಟ್ಟೋಕ್ಕೆ ಹೋಗ್ತಿರ್ಬೇಕು, ಲೋನ್ ಕಟ್ಟೋಕ್ಕೆ ಆಗಬೇಕು. ಆ ಥರ ಮಾಡಿಬಿಟ್ಟು ಪಾಪ ಸಾಲ ಮಾಡಿ ಮನೆ ಕಟ್ಟಿಸ್ತಾರೆ. ಮನೆ ಕಟ್ಟಿಸಿ ಆದಮೇಲೆ ಇವಾಗ ಏನಾಗುತ್ತೆ, ಮದುವೆಗೆ ರೆಡಿ ಮಾಡ್ತಾರೆ. ಮದುವೆ ಇವಾಗ ಹಾಗೆ ಆಗ್ಬಿಡುತ್ತಾ? ಇವಾಗ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಮಾತೇ ಇದೆ. ಬಟ್ ಹಿಂದಿನ ಕಾಲದಲ್ಲಿ ಯಾವ ಥರ ಮದುವೆ ಮಾಡ್ತಿದ್ರು ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇವಾಗ ಇದನ್ನು ಕ್ಲಿಯರ್ ಮಾಡ್ತೀನಿ. ಇವಾಗ ನೋಡಿ ಏನು ಮಾಡ್ತಾರೆ, ಆಲ್ರೆಡಿ ಮದುವೆಗೆ ಶುರು ಹಚ್ಕೊತಾರೆ. ಆಯಿತು, ಮದುವೆನೂ ಆಯಿತು. ಮದುವೆನೂ ಹಾಗೆ ಆಗುತ್ತಾ? ಮದುವೆಲೂ ಪಾಪ ಅವರು ಅದರಲ್ಲೂ ಸಾಲ ಮಾಡ್ತಾರೆ. ಈಗ ಆಯಿತು, ಮದುವೆ ಆಗಾದಮೇಲೆ ಒಂದು ವರ್ಷ ಓಕೆ ಚೆನ್ನಾಗಿರ್ತಾರೆ, ಒಂದು ವರ್ಷ ತುಂಬ ಚೆನ್ನಾಗಿರ್ತಾರೆ. ಯಾಕಂದರೆ ಮದುವೆ ಜೋಶಲ್ಲಿರ್ತಾರೆ. ಓಕೆ, ಎಲ್ಲ ಅವರು ಈಗ ಬಂದಿರೋ ಸೊಸೆ ಅತ್ತೆ ಅವರೆಲ್ಲ ಒಂದು ವರ್ಷದಲ್ಲಿ ಒಂದು ಸ್ವಲ್ಪ ಏನು ಹೇಳ್ತಾರೆ, ಹೊಂದ್ಕೊಳ್ಳೋ ಒಂದು ಇದಿರುತ್ತೆ ಅವ್ರಿಗೂ. ಸೊ ಅವಾಗ ಒಂದು ವರ್ಷ ತುಂಬ ಚೆನ್ನಾಗಿ ಹೋಗುತ್ತೆ. ಅದಾದಮೇಲಿಂದ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡು ಇವಾಗ ಅತ್ತೆ ಸೊಸೆ ಮಧ್ಯೆ ಜಗಳ ಬರುತ್ತೆ, ಇಲ್ಲ ಮನೇಲಿ ದಿನ ಜಗಳ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇವಾಗ ಹೆಂಡ್ತಿ ಕಡೆಯಿಂದ ಅವಾಗ ಸ್ಟಾರ್ಟ್ ಆಗುತ್ತೆ, ಮದುವೆಯಾಗಿ ಇನ್ನೂ ಒಂದು ವರ್ಷ ಆಗಿಲ್ಲ, ನನ್ನ ಆಸೆಗಳನ್ನ ಪೂರೈಸೋಕ್ಕಾಗಲ್ಲ ನಿಮ್ಮ ಕೈಯಿಂದ. ನೋಡಿ, ಪ್ರತಿಯೊಂದು ಹಿಂಗೆ ಸ್ಟಾರ್ಟ್ ಆಗುತ್ತೆ. ನನಗೆ ಏನು ಬೇಕು ಅದನ್ನು ಕೊಡಿಸಲ್ಲ, ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇವಾಗ ನೋಡಿ, ಪಾಪ ಗಂಡು ಮಕ್ಕಳು ಏನು ಮಾಡಬೇಕು ನೀವೇ ಹೇಳಿ. ಈ ಕೆಲಸ ಸಿಕ್ಕು ಅವ್ರಿಗೆ ಒಂದು ಸ್ವತಂತ್ರ ಅಂತ ಬರುವಾಗಲೇ ಮನೆ ಕಟ್ಟಿ ಮದುವೆ ಮಾಡಿ ಪಾಪ ಎಲ್ಲ ಭಾರನೂ ಅವ್ರ ತಲೆ ಮೇಲೆ ಹಾಕಿದ ಮೇಲೆ ಇವಾಗ ಅವ್ರದ್ದು ಏನು ತಪ್ಪಿರುತ್ತೆ ಅಲ್ವಾ? ಇವಾಗ ನಾನು ಹೇಳೋದು, ಹೆಣ್ಮಕ್ಳನ್ನು ಹೆತ್ತಿರೋ ತಂದೆ ತಾಯಂದಿರಿಗೆ ನಾನು ಒಂದು ಮಾತು ಕೇಳೋದು, ಇಲ್ಲಿ ನೋಡಿ, ಮೊದಲಿನ ಕಾಲದಲ್ಲಾಗಿದ್ದರೆ ಏನು ಹೇಳಿರೋರು, ನನ್ನ ಮಗಳನ್ನ ಹೋಗೋ ಮನೆಯಲ್ಲಿ ನನ್ನ ಅಳಿಯ ಆದವನು ಒಂದು ಒಳ್ಳೆ ಕೆಲಸದಲ್ಲಿದ್ದರೆ ಸಾಕಪ್ಪ, ಜೀವನ ಸೆಟ್ಲಾಯಿತು ಅಂತ ಹೇಳೋರು. ಇವಾಗ ಹಂಗಲ್ಲ, ಮನೆ ಇರಬೇಕು, ಮತ್ತು ಏನಪ್ಪ ಅವ್ರ ಹತ್ರ ಕಾರ್ ಇರಬೇಕು, ಸೆಟಲ್ ಆಗಿರಬೇಕು ಹುಡುಗ. ಅಲ್ಲ, ನಾನು ಒಂದು ಕ್ವಶನ್ ಕೇಳೋದು ನಿಮಗೆ, ಪಾಪ ಅದೆಲ್ಲ ಮಾಡಬೇಕಂದ್ರೆ ಒಂದು ಸ್ವಲ್ಪ ಆದರೂ ಟೈಮ್ ಬೇಕಲ್ವ ಅವ್ರಿಗೆ? ಕೆಲಸ ಸಿಕ್ಕ ತಕ್ಷಣ ಅದೆಲ್ಲ ಯಾವ ರೀತಿ ಆಗುತ್ತೆ ಹೇಳಿ? ಯಾವ ಥರ ಅಂದರೆ ಪಾಪ ಅವ್ರು ಯಾವ ರೀತಿಲಿ ಅದನ್ನೆಲ್ಲ ಪೂರೈಸೋಕ್ಕಾಗುತ್ತೆ ನೀವೇ ಹೇಳಿ ಅಲ್ವಾ? ಇವಾಗ ನೋಡಿ, ಅದೆಲ್ಲ ಆದಮೇಲೆ ನಿಮ್ಮ ಮಗಳೇ ನಿಮಗೆ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವು ಅಕಸ್ಮಾತ್ ಹಂಗೂ ಮನೆ ಎಲ್ಲ ಸೆಟ್ಲಾದವ್ರಿಗೆ ಮದುವೆ ಮಾಡಿ ಕೊಟ್ರಿ ಅಂತ ಇಟ್ಕೊಳ್ಳಿ, ನೀವು ಅವ್ರ ಸಾಲ ಎಲ್ಲ ನೋಡೋಕೆ ಹೋಗಿರ್ತೀರ, ಸಾಲ ಮಾಡಿ ಮನೆ ಕಟ್ಟಿರ್ತಾರೋ ಅಥವಾ ಸಾಲ ಮಾಡಿ ಕಾರ್ ತೊಗೊಂಡಿರ್ತಾರೋ ಅಂತ ಅದೇನು ನೋಡಿರಲ್ಲ. ಒಟ್ನಲ್ಲಿ ಸೆಟಲ್ ಆಗಿದ್ದಾರ, ಅವರು ಒಂದು ಔಟ್ಫಿಟ್ಟನ್ನು ನೋಡಿಬಿಟ್ಟು ನೀವು ಆಯಿತು ನಿಮ್ಮ ಮಗಳನ್ನ ಕೊಡ್ತೀರಾ. ಆಮೇಲೆ ಸ್ವಲ್ಪ ದಿನಕ್ಕೇ ಮಗಳು ಬರ್ತಾಳೆ, ಇಲ್ಲಪ್ಪ ನನಗೆ ಸಂಸಾರ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಡೈವರ್ಸ್ ಬೇಕು, ನನಗೆ ಇವಾಗ ನಡೆದಿರೋದೇ ನಾನು ಹೇಳ್ತಿರೋದು. ಅಂದರೆ ಎಲ್ಲ ಹೆಣ್ಮಕ್ಳು ಆ ಥರ ಇರ್ತಾರೆ ಅಂತ ಹೇಳ್ತಿಲ್ಲ, ಬಟ್ ಆದರೂ 70% ಇವಾಗ ಆ ಥರ ಆಗ್ತಾ ಇದೆ ಮನೆಗಳಲ್ಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳೋದು, ತಂದೆ ತಾಯಿಗಳಿಗೆ ಒಂದು ಮಾತು ಹೇಳೋದು, ಹೆಣ್ಣು ಎತ್ತಿರೋ ತಂದೆ ತಾಯಿಗಳಿಗೆ, ಫಸ್ಟು ಆ ಹುಡುಗನ್ನ ಒಳ್ಳೆ ಗುಣ ನಡತೆ ಮೊದಲು ಯಾವ ಥರ ನೋಡ್ತಿದ್ರೋ ಆ ಥರ ನೋಡಿ. ಫಸ್ಟು ಒಂದು 4 ಜನರಲ್ಲಿ ವಿಚಾರಿಸಿ. ಇವಾಗ ಒಂದು ಒಳ್ಳೆ ಕೆಲಸದಲ್ಲಿರೋರು ಕೊಡಿ, ಒಪ್ಕೊತೀನಿ. ಯಾಕಂದರೆ ಇವಾಗ ಮೇನಾಗಿ ಹೋದ ತಕ್ಷಣ ಊಟ ಮಾಡೋಕ್ಕೆ ಹೊಟ್ಟೆಗಾದರೂ ಏನಾದರೂ ಬೇಕಲ್ವಾ? ಸೊ ಅದು ಓಕೆ, ಒಪ್ಕೊಳ್ಳೋಣ. ಒಂದು ಒಳ್ಳೆ ಕೆಲಸದವ್ರಿಗೆ ಮದುವೆ ಮಾಡಿಕೊಡ್ಬೇಕು ಅಂತಂದರೆ ಅದು ಒಂದು ತಂದೆ ತಾಯಿಗಳ ಜವಾಬ್ದಾರಿ, ಅದನ್ನು ಮಾಡಿ. ಅದು ಬಿಟ್ಟು ಮನೆ ಇರೋರೇ ಬೇಕು, ಅದೇ ಬೇಕು, ಕಾರೇ ಬೇಕು, ನನಗೆ ದೊಡ್ಡ ಬಂಗ್ಲೋನೇ ಬೇಕು, ಅದು ಅಂದರೆ ತಪ್ಪಾಗುತ್ತೆ. ಏನು ಗೊತ್ತಾ, ಇವಾಗ ಅಷ್ಟೆಲ್ಲ ಅವ್ರು ಸಾಲ ಮಾಡಿ ಕಟ್ಟಿರುವಾಗ ನಿಮ್ಮ ಮಗಳನ್ನ ಅವ್ರು ಯಾವ ಥರ ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಹೇಳಿ? ಯಾಕಂದರೆ ಇವಾಗ ನೋಡಿ, ಇಷ್ಟು ವರ್ಷವೂ ಕಷ್ಟ ಬಿದ್ದು ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ಅಪ್ಪ ಅಮ್ಮಂದರು ಅವ್ರನ್ನ
ಸಾಕಿ ಒಂದು ಮಟ್ಟಕ್ಕೆ ತಂದಿರ್ತಾರೆ. ಆಮೇಲೆ ಒಂದು ಅವ್ರಿಗೆ ಒಳ್ಳೆ ಜಾಬ್ಗೆ ಸೇರಿಸಿರ್ತಾರೆ ಅಂದಮೇಲೆ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ದೆ ಇರೋಕ್ಕಾಗಲ್ಲ. ಅಕಸ್ಮಾತ್ ಏನಾದ್ರು ಜೊತೇಲಿ ಹುಟ್ಟಿರೋರು ಅಕ್ಕ ತಂಗಿ ತಮ್ಮಗಳಾಗಿದ್ದರೆ ಪಾಪ ಅವ್ರ ಜವಾಬ್ದಾರಿಯಿಂದನೂ ಅವ್ರಿಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಸೊ ಹಂಗಿರುವಾಗ ಗಂಡು ಮಕ್ಕಳಿಗೆ ಎಷ್ಟೊಂದು ತೊಂದರೆ ಆಗುತ್ತಲ್ವ ಇದರಿಂದ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಅವ್ರ ಗುಣ ನಡತೆ ನೋಡಿಬಿಟ್ಟು ಅವ್ರಿಗೆ ಹೆಣ್ಣು ಕೊಡಿ. ಅದು ಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ನೋಡೋಕೆ ಹೋಗಬೇಡಿ. ಅವ್ರದ್ದು ಫ್ಯಾಮಿಲಿ ಚೆನ್ನಾಗಿತ್ತಾ ಆಯಿತು ಅಷ್ಟೇ ಸಾಕು. ನೋಡಿ ಇವಾಗ ಹಿಂದಿನ ಕಾಲದಲ್ಲೆಲ್ಲ ಹಿಂಗೆ ನೋಡ್ತಿದ್ರ, ಮನೆ ಇರೋರು ಬೇಕು, ಗದ್ದೆ ಇರೋರು ಬೇಕು, ಆ ಥರ ನೋಡ್ತಿದ್ರ. ಮತ್ತು ಇನ್ನೊಂದು ಇವಾಗ ಮದುವೆಗಳಂತೂ ಹೇಳೋಕ್ಕೆ ಆಗಲ್ಲ ಬಿಡಿ, ಅಷ್ಟೊಂದು ಭರ್ಜರಿಯಾಗಿ ನಡೆಸ್ತಾರೆ. ಅಲ್ಲ ಒಂದು ದಿನದ ಮದುವೆಗೋಸ್ಕರ ಏನು ಹೇಳ್ತಾರೆ ಅರ್ಧ ಲೈಫೆಲ್ಲ ಅವರು ಈ ಸಾಲ ಕಟ್ಟಕ್ಕೆ ಹೋಗಬೇಕು, ಆ ಥರ ಲೋನ್ ಮಾಡಿ ಮದುವೆಗಳನ್ನ ಮಾಡ್ತಾರೆ. ಅದು ಬೇಕಾ? ಒಂದು ದಿನ ಬೇರೆಯವ್ರಿಗೆ ತೋರ್ಸೋಕ್ಕೋಸ್ಕರ ನಾವು 10 ವರ್ಷ 15 ವರ್ಷ ನಾವು ಸಾಲದಲ್ಲೇ ಮುಳುಗಿ ನಾವು ಕಷ್ಟಪಡೋದು ಯಾಕೆ ಬೇಕು ಹೇಳಿ? ಆ ಥರದ್ದೆಲ್ಲ ಮಾಡೋದ್ರಿಂದನೂ ಸಾಲ ಆಗುತ್ತೆ, ಸಾಲದಿಂದ ಬಳಲ್ತಾರೆ. ಆಮೇಲೆ ಇನ್ನೊಂದು ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಮನೆಗಳ ಮುಂದೆನೇ ಮದುವೆ ಮಾಡ್ತಿದ್ರು, ಮನೆಗಳ ಮುಂದೆನೇ ಮದುವೆಗಳಾಗ್ತಿದ್ವು ಚಪ್ಪರ ಎಲ್ಲ ಹಾಕ್ಸ್ಬಿಟ್ಟು. ಆಮೇಲೆ ಇನ್ನೊಂದು ದೇವಸ್ಥಾನಗಳು, ಮನೆ ದೇವರುಗಳ ದೇವಸ್ಥಾನ ಯಾವ ಥರ ಇರ್ತಿತ್ತೋ ಅಲ್ಲಿ ಹೋಗ್ಬಿಟ್ಟು ಮದುವೆ ಮಾಡ್ತಿದ್ರು. ಇವಾಗ ನೋಡಿ ಆ ಮದುವೆಗಳೆಲ್ಲ ನಿಂತಿಲ್ವ? ಇವಾಗ 40, 30, 40, 50 ಇಷ್ಟು ವರ್ಷಗಳಾದರೂ ಅವ್ರ ಸಂಸಾರಗಳನ್ನ ತೂಗಿಸ್ಕೊಂಡು ಹೋಗ್ತಾ ಇಲ್ವಾ? ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ದಾರೆ ಗಂಡ ಹೆಂಡತಿ. ಇವತ್ತಿಗೂ ಅವ್ರ ವಯಸ್ಸಾದ್ರೂ ಅವ್ರನ್ನ ನೋಡಿ ಬೇಕಾದರೆ ಅವರು ಅವರ ಒಂದು ಅನ್ಯೋನ್ಯತೆ ಹೆಂಗಿರುತ್ತೆ ಅಂತ ಅವ್ರನ್ನ ನೋಡಿ ಕಲಿಬೇಕು ನಾವು. ಅದು ಬಿಟ್ಟು ನನಗೆ ಆ ಪ್ಯಾಲೇಸ್ ಬೇಕು, ಈ ಪ್ಯಾಲೇಸ್ ಬೇಕು. ಇವಾಗ ಎಂಥ ಮಿಡಲ್ ಕ್ಲಾಸ್ನವ್ರು ನಾವು ಮದುವೆ ಮಾಡ್ತೀವಿ ಅಂತಂದ್ರೂ ಒಂದು ದಿನದ್ದು ಮಂಟಪದ ಖರ್ಚು, ಒಂದು ದಿನಕ್ಕೆ ಮಿನಿಮಮ್ ತೀರಾ ನಾವು ಕೆಳಮಟ್ಟದವರು ಇವತ್ತು ನಮ್ಮ ಕೈಲಿ ಆಗಲ್ಲ ಅಂತ ಯಾವುದೋ ಒಂದು ನೀವು ಕಡಿಮೆ ಕಲ್ಲನ ಮಂಟಪಕ್ಕೆ ಹೋದ್ರೂ ಮಿನಿಮಮ್ 2 ಲಕ್ಷ ಬೇಕು ಅಲ್ವಾ? ಆ 2 ಲಕ್ಷ ದುಡಿಬೇಕು ಅಂದರೆ ಎಷ್ಟು ಕಷ್ಟ ಆಗಿರುತ್ತೆ ನೀವೇ ಹೇಳಿ. ಅದನ್ನು ಫಸ್ಟು ಯೋಚನೆ ಮಾಡಿ. ಅದಕ್ಕೆ ನಾನು ಗಂಡು ಮಕ್ಕಳಿಗೆ ಹೇಳೋದು, ಫಸ್ಟ್ ಆಫ್ ಆಲ್ ನೋಡಿ, ನೀವು ಕೆಲಸ ಸಿಕ್ಕ ತಕ್ಷಣ ಅಪ್ಪ ಅಮ್ಮನ ಮಾತಾಗಲಿ ನೀವೇನು ಕೇಳೋಕ್ಕೆ ಹೋಗಬೇಡಿ. ಫಸ್ಟು ದುಡೀರಿ. ಫಸ್ಟು ಒಂದು 5 ವರ್ಷ ಕಷ್ಟ ಬಿದ್ದು ಕೆಲಸ ಮಾಡಿ, ಕಷ್ಟಪಟ್ಟು ಇಷ್ಟಪಟ್ಟು ದುಡ್ಡು ಕೂಡಿ ಅವ್ರ ಮಾತು ಕೇಳಿ ಮನೆ ಕಟ್ಟಿ, ಇವ್ರ ಮಾತು ಕೇಳಿ ಮನೆ ಕಟ್ಟಿ, ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಮೇನಾಗಿ ಏನಂತಂದರೆ, ಅಕಸ್ಮಾತ್ ಏನಾದರೂ ಯಾರನ್ನಾದರೂ ಹುಡುಗಿರ್ನ ಲವ್ ಮಾಡಿರೋದಾಗಿರಲಿ ನೋಡಿ, ಅವ್ರ ಹಿಂದೆ ಬಿದ್ದು ನಿಮ್ಮ ಭವಿಷ್ಯನ ಹಾಳು ಮಾಡಿಕೊಂಡು ಅವ್ರಿಗೆ ಖರ್ಚುಗಳನ್ನು ಮಾಡಿ, ಈಗ ಪೇಮೆಂಟು 10,000 ಇರುತ್ತೆ, 20,000 ಸಾಲ ಮಾಡಿ ಇನ್ನೂ ಒಂದು ತಿಂಗಳೇ ಮುಗ್ದಿರಲ್ಲ, ಅದಕ್ಕೆ ಬರೋ ಪೇಮೆಂಟಿಗೆ ಇನ್ನೂ ಪ್ಲಸ್ 10,000 ಸಾಲ ಆಗಿರುತ್ತೆ. ಆ ಥರ ಎಲ್ಲ ಮಾಡಬೇಡಿ. ಆ ಥರ ಮಾಡೋದ್ರಿಂದನೂ ನಿಮ್ಮ ಜೀವನ ಹಾಳಾಗುತ್ತೆ. ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿಡಬೇಕು, ದುಡ್ಡು ಮಾಡೋ ಟೈಮಲ್ಲಿ ದುಡ್ಡು ಮಾಡಬೇಕು. ಆಮೇಲಿಂದ ನೀವೇನಾದರೂ ಮಾಡಿದರೂ ನಡೆಯುತ್ತೆ. ಇವಾಗ ನೋಡಿ, ಮಿನಿಮಮ್ ಅಂದರೂ ಇವಾಗ 28ರಿಂದ 30ರವರೆಗೂ ಮದುವೆ ಆಗ್ತಾ ಇದ್ದಾರೆ. ಸೊ ಅಲ್ಲಿವರೆಗೂ ಏನಿರುತ್ತೆ ಹೇಳಿ? ಅಕಸ್ಮಾತ್ ನಿಮ್ಗೆ ಕೆಲಸ ಸಿಗ್ತಾ ಅಥವಾ ಕೆಲಸ ಮಾಡೋ ವಯಸ್ಸಾಯ್ತಾ ನಿಮಗೆ, ಕೆಲಸ ಮಾಡಿ ಫಸ್ಟು ದುಡೀರಿ, ದುಡ್ಡು ಮಾಡಿ. ಆಮೇಲಿಂದ ನೋಡಿ ನಿಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿ, ಎಂತ ನೀವು ಲವ್ ಮಾಡಿ ಮದುವೆ ಆದ್ರೂ ಅಥವಾ ಅರೇಂಜ್ ಮ್ಯಾರೇಜ್ ಆದ್ರೂ ಫಸ್ಟು ನಿಮ್ಮನ್ನು ಸೆಟ್ಲ್ ಆಗಿದ್ದೀರಾ ಅಂತ ಕೇಳ್ತಾರೆ. ಸೊ ನೀವು ಸೆಟ್ಲು ಅಂದರೆ ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ, ನನ್ನ ಮನೆ ಕಟ್ಟಿ ನಾನು ಸೆಟ್ಲಾಗೋದು, ಕಾರ್ ತಗೊಂಡು ಆ ಥರ ಇಲ್ಲ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಂದ ನೀವು ಸೆಟ್ಲಾಗಿ ಬರೋರ ಆಸೆಗಳನ್ನು ಕನಸುಗಳನ್ನು ಪೂರೈಸೋಕ್ಕೆ ರೆಡಿಯಾಗಿ. ಯಾಕಂದರೆ ನಿಮ್ಮ ಅಪ್ಪ ಅಮ್ಮನೂ ಆಮೇಲೆ ನೀವು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮನ್ನೇ ನೀವು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ಆಮೇಲೆ ಸಂಸಾರದಲ್ಲಿ ಬಿರುಕು ಬಂದು ಸಂಸಾರನೂ ಚೆನ್ನಾಗಿ ಉಳಿಯಲ್ಲ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಕೆಲಸ ಸಿಕ್ಕ ತಕ್ಷಣ ಅದು ಲವ್ ಮಾಡಿ ಈ ಬೇರೆಯವ್ರನ್ನ ಲವ್ ಮಾಡೋದಾಗಲಿ, ಅವ್ರ ಹಿಂದೆ ಬೀಳೋದಾಗಲಿ, ಆ ಥರ ಎಲ್ಲ ಮಾಡಿಕೊಂಡು, ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಯಾರು ಮಾಡ್ತಿರೋ ಅವ್ರಿಗೆ ಹೇಳ್ತೀನಿ. ಯಾಕಂದರೆ ಆ ಟೈಮಲ್ಲಿ ಕೆಲಸ ಮಾಡೋ ಟೈಮಲ್ಲಿ ನೀವು ಆ ಥರ ಎಲ್ಲ ನೀವು ಕಾಲಹರಣ ಮಾಡಿದರೆ ನೆಕ್ಸ್ಟು ನಿಮ್ಮ ಲೈಫು ತುಂಬ ಅಂದರೆ ತುಂಬ ಕಷ್ಟ ಆಗಿರುತ್ತೆ ಅಲ್ವಾ ವೀಕ್ಷಕರೇ? ಈಗ ನೋಡಿ ಎಲ್ಲ ನಮ್ಮ ಹಿರಿಯರ ಕಾಲದಲ್ಲೆಲ್ಲ ಮದುವೆಗಳೆಲ್ಲ ಎಷ್ಟು ಸಿಂಪಲ್ಲಾಗಿ ಆಗ್ತಿತ್ತು, ಎಷ್ಟು ಸಿಂಪಲ್ಲಾಗಿ ಮದುವೆ ಆದ್ರೂ ಇಷ್ಟು ವರ್ಷನ ಅವರು ಎಷ್ಟು ಅನ್ಯೋನ್ಯವಾಗಿ ಸಂಸಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ? ಆ ಥರ ನೀವು ಎಷ್ಟು ಸಿಂಪಲ್ಲಾಗಿ ನೋಡಿ. ಇವಾಗ ಅದೊಂದು ಬಂದುಬಿಟ್ಟಿದೆ ಮದುವೆಗಿನ್ನ ಮುಂಚೆ. ಸೊ ಏನಪ್ಪ ಪ್ರೀ ವೆಡ್ಡಿಂಗ್ ಶೂಟು ಅಂತ. ಈಗ ಆ ಪ್ರೀ ವೆಡ್ಡಿಂಗ್ ಶೂಟಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಲ ಕಣ್ರಿ, ನಾನು ಹೇಳೋದು, ಅವತ್ತೋ ಒಂದು ದಿನದ ನೆನಪಿಗೆ ಅಥವಾ ಹೋಗಲಿ, ಅವಾಗಂದರೆ ಪಾಪ ಏನೂ
ಇರಲಿಲ್ಲ, ಅವಾಗೊಂದು ಫೋಟೋನೂ ಇರ್ತಿರಲಿಲ್ಲ. ಒಪ್ಕೊಳ್ಳೋಣ, ಒಂದು ನೆನಪಿಗೆ ನಮಗೆ ಬೇಕು, ಯಾಕಂದರೆ ಲೈಫಲ್ಲಿ ಅದೊಂದು ಮುಖ್ಯವಾದ ಘಟ್ಟ. ಅದನ್ನು ನಾನು ಒಪ್ಕೊತೀನಿ. ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಸುರಿಬೇಕಾ? ಇವಾಗ ನೋಡಿ ಎಷ್ಟೊಂದು ಒಳ್ಳೊಳ್ಳೆ ಫೋನ್ಗಳಿವೆ, ಎಷ್ಟೊಂದು ಒಳ್ಳೊಳ್ಳೆ ಕ್ಯಾಮ್ರಾಗಳಿವೆ. ಮಾಡಿ ಒಂದು ವೀಡಿಯೋ ಮಾಡಿಸಿ, ಮೊದಲೆಲ್ಲ ಮಾಡ್ತಿದ್ರಲ್ವ, ಹಂಗೆ ಒಂದು ವೀಡಿಯೋ ಮಾಡಿಸಿ, ಒಂದು ಏನಪ್ಪ ಇವಾಗ ಮೊಬೈಲಲ್ಲಿ ಶೂಟ್ ಮಾಡಿ ಏನಾಗುತ್ತೆ, ಅದನ್ನು ನಾವು ಏನಪ್ಪ ಸೇಫಾಗಿ ಇಟ್ಕೊಳಕ್ಕಾಗಲ್ವ? ಸೊ ಅದು ಬಿಟ್ಟು ನೀವು ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ, ಆಮೇಲೆ ಎಲ್ಲೆಲ್ಲೂ ಆ ಮಂಟಪ ಈ ಮಂಟಪನೇ ಬೇಕು. ಯಾಕೆ ದೇವಸ್ಥಾನದಲ್ಲಿ ಮದುವೆ ಆದರೆ ಇವಾಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಓಕೆ, ಒಂದು ಏನು ಹೇಳ್ತಾರೆ ಅದು ಸಂಬಂಧಿಕರು ಒಂದು ಸ್ವಲ್ಪ ಜನ ಅಷ್ಟಾದರೆ ಮದುವೆ ಮಾಡ್ಕೊಳಕ್ಕಾಗಲ್ವ? ಅಷ್ಟಾದರೆ ಜೀವನ ಚೆನ್ನಾಗಿರಲ್ವ? ನೋಡಿ, ಇನ್ನೊಬ್ರಿಗೋಸ್ಕರ ಬದುಕಬೇಡಿ. ಯಾರು ನಮಗೆ ಇವಾಗ ಏನೇ ಆಗಲಿ, ನೀವು ಒಳ್ಳೊಳ್ಳೆ ಮದುವೆ ಮಾಡಿದ್ರಿ, ಒಳ್ಳೊಳ್ಳೆ ಊಟ ಮಾಡಿಸಿದ್ರಿ, ಓಕೆ, ಊಟ ಹಾಕ್ಸಿದ್ದೀರಾ, ನಾವು ಊಟ ಮಾಡ್ತೀವಿ ಹೋಗ್ತೀವಿ, ಮಾರನೇ ದಿನ ಬಂದು ಏನಪ್ಪ ಇದಕ್ಕೆಲ್ಲ ಎಷ್ಟು ಖರ್ಚಾಯಿತು, ಏನಾದರೂ ಎಲ್ಪ್ ಬೇಕಾ ಅಂತ ಯಾರಾದರೂ ಕೇಳ್ತೀವ? ಯಾರಾದರೂ ನಮ್ಮನ್ನು ಕೇಳ್ತಾರ? ಇಲ್ಲ. ಇವಾಗ ನೋಡಿ, ಮನೆ ಕಟ್ಟಿದವ್ರನ್ನೇ ನೋಡಿ, ಎಷ್ಟೊಂದು ಸಾಲ ಮಾಡಿ ಮನೆ ಕಟ್ಟಿರ್ತಾರೆ. ಓಕೆ, ಬಂದವರಲ್ಲಿ ತುಂಬ ಚೆನ್ನಾಗಿದೆ ಮನೆ, ಓ ಸಖತ್ತಾಗಿದೆ, ನೀನು ಇನ್ನೊಂದು ಸ್ವಲ್ಪ ಇನ್ನೊಂದು ಫ್ಲೋರ್ ನೀನು ಮಾಡ್ಬೋದಾಗಿತ್ತು, ಅಥವಾ ಇಲ್ಲಿ ಜಾಗ ಇತ್ತಲ್ಲ ಇದನ್ನೇನಾದರೂ ಮಾಡ್ಬೋದಿತ್ತು ಅಂತ ಸಲಹೆಗಳನ್ನ ಕೊಟ್ಟು ತುಂಬ ಚೆನ್ನಾಗಿ ಹೊಗಳಿ ಹೋಗ್ತಾರೆ. ಬಟ್ ಆಮೇಲೆ ಅನುಭವಿಸೋರು ಯಾರು ಹೇಳಿ? ಅದಕ್ಕೆ ನಾವು ಬೇರೆಯವ್ರನ್ನ ನೋಡಿ ಯಾವತ್ತೂ ಜೀವನ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಜೀವನನ ನಾವೇ ಮಾಡಬೇಕು, ಅರ್ಥ ಮಾಡಬೇಕು. ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಿಂದ ಬದುಕಬೇಕು. ಅದು ಬಿಟ್ಟು ಬೇರೆಯವ್ರಿಗೋಸ್ಕರ ಇವಾಗ ಯಾರೋ ಹೆಣ್ಣು ಕೊಡಲ್ಲ ಅನ್ನೋ ಒಂದು ಕಾರಣ, ಯಾಕೆ ನೀವು ಫಸ್ಟು ಸೆಟ್ಲಾಗಿ, ಯಾಕೆ ಹೆಣ್ಣು ಕೊಡಲ್ಲ? ಹೆಣ್ಣು ಕೊಟ್ಟೆ ಆಮೇಲೆ ಇನ್ನೊಂದು, ಇವಾಗ ಒಂದು ಸ್ವಲ್ಪ ದಿನ ನೀವು ದುಡ್ಡು ಮಾಡಿದರೆ ಆಮೇಲೆ ನಿಮಗೆ ನೀವು ಏನೇ ಆಮೇಲಿಂದ ನೀವು ಸಾಲ ಮಾಡಿದರೂ ನಿಮ್ಗೆ ಅಷ್ಟು ಹೆವಿ ಅನಿಸಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ದಯವಿಟ್ಟು ಗಂಡ್ಮಕ್ಳು ತಂದೆ ತಾಯಿಗಳು ಅಷ್ಟೇ, ಇವಾಗ ಕೆಲಸ ಸಿಕ್ಕಿದ ತಕ್ಷಣವೇ ಮನೆ ಮಾಡು, ನಮಗೆ ಗದ್ದೆ ತಗೋ, ಆ ಥರ ಎಲ್ಲ ಗಂಡ್ಮಕ್ಳಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೂ ಒಂದು ಲೈಫ್ ಇರುತ್ತೆ, ಅವಾಗ ತಾನೇ ಅವರು ಫ್ರೀ ಆಗಿರ್ತಾರೆ. ಸೊ ಅವ್ರಿಗೂ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ. ಯಾಕಂದರೆ ಪಾಪ ಒಳ್ಳೆ ಗಂಡ್ಮಕ್ಳು ಈ ರೀತಿ ಒಂದು ಮೆಂಟಲಿ ಟಾರ್ಚರಿಂದ ತುಂಬ ಸಂಸಾರಗಳು ಹಾಳಾಗ್ತಾ ಇದ್ದಾವೆ. ಅದಕ್ಕೆ ನಾನು ಹೇಳ್ತೀನಿ, ಸಾಲ ಮಾಡಿ, ಬಟ್ ಅದು ಏನು ಸಾಲ ಮಾಡೋದ್ರಿಂದ ಪ್ರಯೋಜನ ಆಗುತ್ತೋ ಅಥವಾ ನಮಗೇನಾದರೂ ಅದರಿಂದ ತೊಂದರೆ ಆಗುತ್ತೆ ಅಂತ ನೋಡಿಬಿಟ್ಟು ಸಾಲ ಮಾಡಿ ಅಂತ ಹೇಳ್ತಾ ನಾನು ಈ ಟಾಪಿಕ್ನ ಮುಗಿಸ್ತೀನಿ. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.